ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ರೀಯೂಸ್ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ, ಯೂಟ್ಯೂಬ್ ಚಾನಲು ಓಪನ್ ಮಾಡಿ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು 1,000 ಸಬ್ಸ್ಕ್ರೈಬರ್ ಮಾಡಿಕೊಂಡು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ತಕ್ಷಣ ಅದರಿಂದ ನೀವು ಏನೇನು ತಪ್ಪು ಮಾಡಿರ್ತೀರ ಅಂತ ಚಾನಲ್ ಯಾರೂ ಚೆಕ್ ಮಾಡೋದಿಲ್ಲ. ಅಪ್ಲೈ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಚಾನಲ್ನ ಫಸ್ಟು ಒಂದು ಸಲ ಚೆಕ್ ಮಾಡಿ. ಯಾವುದಾದ್ರೂ ಏನಾದರೂ ಮಿಸ್ಟೇಕ್ ಆಗೈತಾ, ಎಲ್ಲಿ ಸರಿ ಮಾಡ್ಕೋಬೇಕು ಅದನ್ನು ಫಸ್ಟು ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್, ನೀವು ಏನೇನು ಮಿಸ್ಟೇಕ್ ಮಾಡ್ತೀರಾ ಅದ್ರ ಬಗ್ಗೆ ನಾನು ರಿಯೂಸ್ ಕಂಟೆಂಟ್, ಈ ಮಿಸ್ಟೇಕ್ದಿಂದಲೇ ನಿಮಗೆ ರಿಯೂಸ್ ಕಂಟೆಂಟ್ ಬರ್ತಾಯಿದೆ ಅಂತ ಯಾವ್ಯಾವ ಮಿಸ್ಟೇಕ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಮಾನಿಟೈಸನ್ ಎಲ್ಲ 4,000 ವಾಚ್ ಅವರ್ 1,000 ಸಬ್ಸ್ಕ್ರೈಬರ್ ಆದಮೇಲೆ ರಿಯೂಸ್ ಕಂಟೆಂಟು ಏನಾದರೂ ಒಂದು ಆ ಕಡೆ ಅಲ್ಲಿಂದ ಮೇಲೆ ಬರುತ್ತಲ್ಲ ಯೂಟ್ಯೂಬ್ ಕಡೆಯಿಂದ, ಅವಾಗ ಎಷ್ಟು ಬೇಜಾರಾಗುತ್ತಲ್ವ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಈ ಥರ ಬಂದ್ಬಿಡ್ತು, ಏನು ಮಾಡೋದು ತುಂಬ ತಲೆ ಕೆಡ್ಸ್ಕೊತೀರಾ. ಅದಕ್ಕೆ ಬೇಜಾರಾಗಬೇಡಿ. ಇಂಥದ್ದು ನೀವು ಫಸ್ಟು ಯೂಟ್ಯೂಬ್ ಚಾನಲ್ ನಿಯಮನ ಫಸ್ಟು ಫಾಲೋ ಮಾಡಿ. ಯೂಟ್ಯೂಬ್ದು ಏನು ನಿಯಮ ಐತೆ ಅದನ್ನು ಫಸ್ಟು ತಿಳ್ಕೊಳ್ಳಿ. ಅದೇನು ಇದು ನಮಗೆ ರೂಲ್ಸ್ ಕೊಟ್ಟವ್ರೆ ಅದ್ರ ಪ್ರಕಾರ ನೀವು ವೀಡಿಯೋಸ್ ಮಾಡ್ಕೊಂಡು ಹೋದರೆ ಖಂಡಿತ ರಿಯೂಸ್ ಕಂಟೆಂಟ್ ಆಗಲಿ ಯಾವುದೇ ಪ್ರಾಬ್ಲಮ್ಮು ನಿಮ್ಮ ಚಾನಲ್ಗೆ ಬರೋದಿಲ್ಲ. ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಯಾವ್ಯಾವ ವೀಡಿಯೋ ಹಾಕಿದ್ರೆ ನಿಮಗೆ ರಿಯೂಸ್ ಕಂಟೆಂಟ್ ಬರುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು, ಬೇರೆಯವ್ರ ವೀಡಿಯೋ ಹಾಕಿರ್ತಾರಲ್ಲ, ಬೇರೆಯವ್ರ ವೀಡಿಯೋ ಯಾವುದಾದ್ರು ಒಂದು ವೀಡಿಯೋ ಹಾಕಿರ್ತಾರೆ, ಚೆನ್ನಾಗಿ ವೈರಲ್ ಆಗಿರ್ತದೆ, ಅದನ್ನು ತಂದು ನಿಮ್ಮ ವೀಡಿಯೋಗೆ ಹಾಕೊಳ್ಳೋದು, ನಿಮ್ಮ ಚಾನಲ್ಗೆ ಹಾಕೊಳ್ಳೋದು. ಖಂಡಿತ ಆ ಚಾನಲ್ ಹೊರಟೋಗುತ್ತೆ, ನಿಮಗೆ ರಿಯೂಸ್ ಕಂಟೆಂಟ್ ಅಂತಲೇ ಬರುತ್ತೆ. ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅದು ನೀವು ಏನಾರ ನಿಮ್ಮ ಸ್ವಂತ ವೀಡಿಯೋ ಇರಲಿ, ಬೇರೆಯವ್ರದ್ದು ಯಾರ್ದೋ ಒಂದು ವೈರಲ್ ಆಗ್ತಾ ಇದೆಯಲ್ಲ, ನಾವು ಅದನ್ನ ಹಾಕ್ಕೊಂಡು ನಮ್ಮದು ವ್ಯೂ ಕಡಿಮೆ, ನೀವು ವ್ಯೂ ಜಾಸ್ತಿ ಮಾಡ್ಕೊಳ್ಳೋವ, ವಾಚ್ ಅವರ್ ಜಾಸ್ತಿ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳುವ, ಆ ಥರ ಏನಾರು ನಿಮ್ಮ ಇದು ಮಾಡಿದ್ರೆ ನೀವು ಬೇಗ ನಿಮ್ಮ ಚಾನಲ್ ಹೊರಟೋಗುತ್ತೆ. ನೀವು ಏನೇ ಮಾಡಿದ್ರೂ ನಿಮ್ಮ ಸ್ವಂತ ವೀಡಿಯೋ ಇರಬೇಕು, ಬೇರೆಯವ್ರ ಹತ್ರ ಕಾಪಿ ಮಾಡಬಾರ್ದು. ಅದೊಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅದೇ ಮಿಸ್ಟೇಕ್ ಏನು ಮಾಡ್ತಾಯಿದ್ದೀರಾ ಅಂದರೆ, ಗ್ರೀನ್ ಸ್ಕ್ರೀನ್ ಅಂದರೆ, ಈಗ ಯಾವ್ದಾರು ಒಂದು ವೀಡಿಯೋ ವೈರಲ್ ಆಗಿರ್ತದೆ, ಅದಕ್ಕೆ ವಾಯ್ಸ್ ಏನು ಕೊಡ್ದೇನೆ ನೀವು ಅದನ್ನು ಅಪ್ಲೋಡ್ ಮಾಡೋದು. ಅದು ಸುಮ್ಮನೆ ನಿಮ್ಮ ಫೋಟೋ ಒಂದು ಹಾಕ್ತೀರ ಅಷ್ಟೇ. ಅದರಲ್ಲಿ ನಿಮ್ಮ ಫೋಟೋ ಒಂದು ಇರ್ತದೆ, ಬೇರೆ ವೀಡಿಯೋ ಅದು. ಆದರೂ ಅದರ ಒಂದು ಫೋಟೋ ಹಾಕ್ಬಿಟ್ಟು ಇದು ನೀವು ಸ್ವಂತ ಮಾಡಿರೋದು ಅಂದ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀರಲ್ಲ, ಅದು ತಪ್ಪು. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ನೀವೇನಾದರೂ ಆ ಥರ ಬೇರೆ ಯಾವುದಾದ್ರು ನೀವು ಗ್ರೀನ್ ಸ್ಕ್ರೀನ್ದು ಯಾವುದಾದ್ರೂ ನೀವು ವೀಡಿಯೋ ಹಾಕ್ತು ಅಂದರೆ ಅದಕ್ಕೆ ನೀವು ನಿಮ್ಮದೇ ಸ್ವಂತ ಆದ ವಾಯ್ಸ್ ಕೊಡಿ. ಅದಕ್ಕೆ ನೀವು ಸ್ವಂತ ವಾಯ್ಸ್ ಕೊಡಬೇಕು, ನೀವು ಎಡಿಟಿಂಗ್ ಮಾಡಬೇಕು ಅದನ್ನು. ಆ ಥರ ಇದ್ರೇ ನಿಮಗೆ ಯೂಟ್ಯೂಬು ಅದನ್ನು ಕನ್ಸಿಡರ್ ಮಾಡೋದು. ಇಲ್ಲಾಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅದಕ್ಕೆ ರಿಯೂಸ್ ಕಂಟೆಂಟ್ ಅಂತ ಕೊಡ್ತಾರೆ. ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾವುದೇ ವೀಡಿಯೋ ಬೇರೆಯವ್ರದ್ದು ವೀಡಿಯೋ ಇದು ಮಾಡ್ತೀನಿ ಅಂದರೆ ಅದಕ್ಕೆ ನೀವು ನಿಮ್ಮ ಸ್ವಂತ ವಾಯ್ಸ್ ಕೊಡ್ರಿ. ಅದು ನೀವೇ ಸ್ವಂತ ಎಡಿಟಿಂಗ್ ಮಾಡಿ, ಆ ಥರ ಮಾಡಿರಿ. ಅರ್ಥ ಆಯ್ತಾ? ಆ ಥರ ತಪ್ಪು ಮಾಡಿದ್ರೆ ಅದು ರಿಯೂಸ್ ಕಂಟೆಂಟ್ ಅಂತಲೇ ಬರೋದು. ಆ ಥರ ಮಿಸ್ಟೇಕೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಮೂರನೇದು ಏನು ಮಾಡ್ತೀರಿ ಅಂದರೆ, ಸಿನಿಮಾ, ಧಾರಾವಾಹಿ, ಈ ಬಿಗ್ ಬಾಸ್ದು ಹಾಕೊಳ್ಳೋದು, ಆ ಥರ ವೀಡಿಯೋಸ್ ಎಲ್ಲ ಮಾಡ್ತೀರಾ. ಅದು ಬೇರೆಯವ್ರ ವೀಡಿಯೋ, ಅದು ಆಲ್ರೆಡಿ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಆಗೋಗಿರ್ತದೆ. ಅಂಥ ವೀಡಿಯೋನ ನೀವು ಸ್ವಲ್ಪ ಅದನ್ನ ವೀಡಿಯೋದ ಧಾರಾವಾಹಿ ಆಗಲಿ, ಸೀರಿಯಲ್ ಆಗಲಿ, ಇಲ್ಲ ಸಿನಿಮಾದಾಗಲಿ, ಇಲ್ಲ ಬಿಗ್ ಬಾಸ್ದಾಗಲಿ, ಯಾವುದೊಂದು ಕ್ರಿಕೆಟ್ದಾಗಲಿ, ಯಾವ್ಯಾವುದೋ ಸ್ವಲ್ಪ ನೀವು ವೀಡಿಯೋಸ್ ಮಾಡ್ಕೊಳ್ಳೋದು ಎಲ್ಲ ಎಡಿಟಿಂಗ್ ಜೈಂಟ್ ಮಾಡಿಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡೋದು. ಆ ಥರ ಯಾವುದಾದ್ರೂ ನೀವು ಹಾಕಿದ್ರೆ ಖಂಡಿತ ನಿಮ್ಮ ಚಾನಲ್ ಹೊರಟೋಗುತ್ತೆ. ಖಂಡಿತ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮದು ನೀವೇನೇ ಮಾಡಿದ್ರೂ, ನೀವೇನಾರು ಅಕಸ್ಮಾತ್ ಸೀರಿಯಲ್ದು ಏನಾರು ಹಾಕೋದು ತಪ್ಪು ಅಂತ ಏನಿಲ್ಲ. ನೀವು ಸ್ವಂತ ವಾಯ್ಸ್ ಕೊಡ್ರಿ ಅದಕ್ಕೆ. ಅರ್ಥ ಆಯ್ತಾ? ನೀವು ಸ್ವಂತ ವಾಯ್ಸ್ ಕೊಡ್ರಿ. ಸಿನಿಮಾದ ಹಾಕ್ತೀರಾ, ಬರೀ ಫೋಟೋ ಅಷ್ಟೇ ಹಾಕ್ರಿ. ಫೋಟೋ ಅಷ್ಟೇ ಹಾಕ್ಬಿಟ್ಟು ನೀವು ಸ್ವಂತ ವಾಯ್ಸ್ ಸ್ವಂತ ಎಡಿಟಿಂಗ್ ಮಾಡಿರಿ. ಆವಾಗ ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರೋದಿಲ್ಲ. ನೀವೇನು ಇಲ್ಲದೇ ನೀವು ಸುಮ್ಮನೆ ಅಪ್ಲೋಡ್ ಮಾತ್ರ ಮಾಡ್ತು ಅಂದರೆ ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತದೆ. ವಿಡಿಯೋದಲ್ಲಿ ನಿಮ್ಮ ಎಫೆಕ್ಟ್ ಏನೂ ಇರೋದಿಲ್ಲ. ಸರಿನಾ? ಬೇರೆಯವ್ರು ಯಾರೋ ಹಾಕಿರೋ ವೀಡಿಯೋ ನಿಮ್ಮ ಚಾನಲ್ಗೆ ಹಾಕೊಬಿಡೋದು. ಆ ಥರ ತಪ್ಪು ಮಾಡಿದ್ರೆ ಖಂಡಿತ ನಿಮಗೆ ರಿಯೂಸ್ ಕಂಟೆಂಟ್ ಅಂತಲೇ ಬರುತ್ತೆ. ಏನು ಮಾಡ್ತಾರೆ, ನೀವೇನಾರು ಬಿಗ್ ಬಾಸ್ದು ನೀವು ಸೀರಿಯಲ್ದು ಏನಾರು ಮಾಡ್ತು ಅಂದರೆ ಅವರು ನಿಮಗೆ ಸ್ಟ್ರೈಕ್ ಕೊಡ್ತಾರೆ. ಅದಕ್ಕೆ ಏಕೆಂದರೆ ಅದು ಅವ್ರ ವೀಡಿಯೋ ಅಲ್ವಾ. ಅವ್ರೇನಾದರೂ 1 ಸ್ಟ್ರೈಕೋ 2 ಸ್ಟ್ರೈಕ್, 1 ಸ್ಟ್ರೈಕ್ ಏನಾರು ಕೊಡ್ತು ಅಂದರೆ ಅದು ಒಂದು 30 ದಿನ ಏನೋ ಇದು ಡೇಟ್ ಇರ್ತದೆ. ಇವಾಗ 90 ದಿನ ಮಾಡಿಬಿಟ್ಟವ್ರೆ, 90 ಡೇಸ್ ಮಾಡವ್ರೆ. 90 ಡೇಸ್ ನೀವೇನೂ ಮಾಡೋಕ್ಕಾಗೋದಿಲ್ಲ. ಆ ಥರ ಏನೋ ಸ್ಟ್ರೈಕ್ ಕೊಡ್ತು ಅಂದರೆ. ಅಕಸ್ಮಾತ್ ಬಿಗ್ ಬಾಸ್ ಮೊನ್ನೆನೂ ನಮ್ಗೆ ಯಾರೋ ಒಬ್ಬರು ಕಳಿಸಿದ್ರು, ಫುಲ್ ಬಿಗ್ ಬಾಸ್ನೇ ಅವ್ರು ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಪಾಪ ಅವ್ರ ಚಾನಲ್ಲೇ ಆಗೋದಿಲ್ಲ. ಎಷ್ಟೋ ಸರಿ ಅವ್ರಿಗೆ ಇದೈತೆ, ಏನೋ ಸ್ಟ್ರೈಕ್ ಕೊಟ್ಟವ್ರೆ, ಆದರೂ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ. ಫುಲ್ ಅದನ್ನೇ ವೀಡಿಯೋಸ್
ಹಾಕ್ಬಿಟ್ಟವ್ರೆ, ಅವ್ರಿಗೆ ಸ್ಟ್ರೈಕ್ ಬಂತು, ಇವಾಗ ಚಾನಲ್ ಹೋಯಿತು, ಮತ್ತೆ ಅವ್ರ ಚಾನಲ್ಲೇ ಇದು ಮಾಡೋಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನೀವು ಇನ್ನೂ ಏನಾದ್ರೂ ಇನ್ನೂ ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತೀನಿ ಅಂದರೆ ದೊಡ್ಡ ತಪ್ಪು ಅಂದರೆ ಈ ಬಿಗ್ ಬಾಸಲ್ಲಿ ಅವ್ರು ಸ್ಟ್ರೈಕ್ ಕೊಡ್ತಾರೆ ಅಂದ್ಕೊಳ್ರಿ, ಒಂದು ಸಲ ಅಲ್ಲ 2 ಸಲ 3 ಸಲ ಏನು ಸ್ಟ್ರೈಕ್ ಕೊಡ್ತು ಅಂದರೆ ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಓಪನೇ ಮಾಡೋಕ್ಕಾಗೋದಿಲ್ಲ, ಆ ಥರ ಮಾಡಿಬಿಡ್ತಾರೆ. ಆ ಥರ ಮಾಡಿಬಿಡ್ತಾರೆ. ಅದಕ್ಕೇನಾರು ನೀವೇನು ಅವ್ರು ಸ್ಟ್ರೈಕ್ ಕೊಟ್ಟವರೆಲ್ಲ ಓನರು ಬಿಗ್ ಬಾಸ್ ಓನರು ಅವ್ರದ್ದು ಅದು ವೀಡಿಯೋ ಅಲ್ವಾ, ಅವ್ರೇನಾರ ನಿಮಗೆ ಸ್ಟ್ರೈಕ್ ಕೊಡ್ತು ಅಂದರೆ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ಅದು ತುಂಬ ಕಷ್ಟ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಬೇರೆಯವ್ರ ವೀಡಿಯೋನ ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ಒಂದು ಸಲ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋನ ಇದು ಮಾಡೋ ಹಾಗಿಲ್ಲ, ನೀವು ನಿಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ. ಆ ಥರ ತಪ್ಪೇನಾರು ಮಾಡ್ತು ಅಂದರೆ ನಿಮ್ಮ ಚಾನಲ್ಲೇ ಹೊರಟೋಗುತ್ತೆ. ಅಕಸ್ಮಾತು ರಿಯೂಸ್ ಕಂಟೆಂಟ್ ಅಂತ ಬಂತು ಅಂದರೆ ಅದನ್ನು ನಾವು ಬೇಕಾದ್ರೆ ಅದನ್ನು ಸರಿ ಮಾಡ್ಕೋಬೋದು. ಯಾವುದಕ್ಕೆ ರಿಯೂಸ್ ಕಂಟೆಂಟ್ ಬಂದೈತೆ ಅದನ್ನು ನಾವು ಬೇಕಾದ್ರೆ ಡಿಲೀಟ್ ಮಾಡೋದು, ಇಲ್ಲಾಂದ್ರೆ ಪ್ರೈವೇಟ್ ಮಾಡ್ಕೊಳ್ಳೋದು, ಏನೋ ಒಂದು ಮಾಡ್ಬೋದು. ರಿಯೂಸ್ ಕಂಟೆಂಟ್ ಬಂದರೆ ಸ್ಟ್ರೈಕ್ ಅಂತ ಕೊಟ್ಬಿಡ್ತಂದ್ರು ಆ ಚಾನಲ್ಲೇ ಹೋಗುತ್ತೆ, ಮತ್ತು ನಾವು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ತೊಂದರೆ ಆಗುತ್ತೆ. ಅದಕ್ಕೆ ಸ್ಟ್ರೈಕ್ ಅಂತೂ ತೊಗೊಳ್ಳೇಬೇಡ್ರಿ. ಅಂದರೆ ಒಂದು ಸಲ ವೀಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋಗಳಿಗೆ ಅಂಥವಕ್ಕೆ ಜಾಸ್ತಿ ಬರೋದು ಸ್ಟ್ರೈಕು. ರಿಯೂಸ್ ಕಂಟೆಂಟ್ ಅಂದರೆ ನೀವು ಬೇರೆಯವ್ರ ವೀಡಿಯೋನ ಮತ್ತೆ ನೀವು ಅಪ್ಲೋಡ್ ಮಾಡಿ ಅದು ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ರಿಯೂಸ್ ಕಂಟೆಂಟ್ ಬಂದರೆ ಬೇಕಾದ್ರೆ ನೀವು ಅದನ್ನ ಸರಿ ಮಾಡ್ಕೋಬೋದು. 90 ಡೇಸ್ ಟೈಮ್ ಕೊಟ್ಟಿರ್ತಾರೆ, ಅದನ್ನು ನೀವು ಸರಿ ಮಾಡ್ಕೋಬೋದು. ಸ್ಟ್ರೈಕ್ ಅಂತೂ ಸ್ಟ್ರೈಕ್ ಬಂತು ಅಂದರೆ ತುಂಬ ಪ್ರಾಬ್ಲಮ್ಮು, ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಸ್ಟ್ರೈಕ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಒಂದು ಸಲ ಸ್ಟ್ರೈಕ್ ಏನಾರು ಬಂತು ಅಂದರೆ ಟೈಮ್ ಕೊಡ್ತಾರೆ, 7 ದಿನನೋ ಏನೋ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ನಿಮ್ಗೆ ಇನ್ನೂ 1 ಸಲ ಅಲ್ಲ 2 ಸಲ 3 ಸಲ ಬಂತು ಅಂದರೆ ಚಾನಲ್ ಹೋಗ್ಬಿಡ್ತದೆ. ಆ ಥರ ಮಿಸ್ಟೇಕ್ ಅಂತೂ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಮಿಸ್ಟೇಕ್ ಏನು ಅಂದರೆ ಗೇಮಿಂಗ್ ಹಾಕೋದು, ಗೇಮಿಂಗ್ ಹಾಕ್ತಾರಲ್ಲ, ಗೇಮಿಂಗ್ದು ಹಾಕಿದ್ರೆ ಏನು ಮಾನಿಟೈಸನ್ ಆಗೋದಿಲ್ಲ ಅಂತ ಏನಿಲ್ಲ, ಮಾನಿಟೈಸನ್ ಆಗುತ್ತೆ. ಗೇಮಿಂಗ್ದು ಏನಾರು ನೀವು ಎಡಿಟಿಂಗ್ ಮಾಡಿ ಹಾಕ್ತೀನಿ ಅಂತ ಏನಾದರೂ ಇದ್ದರೆ ಅದಕ್ಕೆ ನೀವು ಸ್ವಂತ ಎಡಿಟಿಂಗ್ ಮಾಡಿ ನಿಮ್ಮದೇ ಸ್ವಂತ ಅದು ವಾಯ್ಸ್ ಕೊಡಿ. ಆ ಥರ ಇದ್ದರೆ ಮಾತ್ರ ಅದು ಮಾನಿಟೈಸನ್ ಆಗೋದು, ಇಲ್ಲಾಂದರೆ ಅದು ರಿಯೂಸ್ ಕಂಟೆಂಟ್ ಅಂತಲೇ ಬರೋದು. ಅದಕ್ಕೆ ಏನಾದರೂ ಈ ಪಬ್ಜಿದು ಏನಾದರೂ ಒಂದು ವೀಡಿಯೋ ಏನಾದ್ರು ಎಡಿಟಿಂಗ್ ಮಾಡಿ ಹಾಕ್ತಿರಲ್ಲ, ಅದಕ್ಕೆ ನಿಮ್ಮ ಸ್ವಂತ ವಾಯ್ಸ್ ಕೊಡ್ರಿ. ಸ್ವಂತ ವಾಯ್ಸ್ ಕೊಟ್ಟು ಸ್ವಂತ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ನೀವೇನೋ ಮಾಡಿದೇ ಅದು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬಂದು ಇಲ್ಲಿ ಹಾಕಿದ್ರೆ ಖಂಡಿತ ಸ್ಟ್ರೈಕ್ ಕೊಡ್ತಾರೆ, ಆಮೇಲೆ ಮಾನಿಟೈಸನ್ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂಥ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ರಿಯೂಸ್ ಕಂಟೆಂಟ್ ಬಂದಿರೋದು ಪ್ರಾಬ್ಲಮ್ ಆಗುತ್ತೆ. ಇನ್ನು 5ನೇ ಮಿಸ್ಟೇಕ್ ಏನು ಬಂದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಒಂದು ವೀಡಿಯೋ ವೈರಲ್ ಆಗಿರ್ತದೆ ಅಂದ್ಕೊಳ್ರಿ, ಇನ್ಸ್ಟಾಗ್ರಾಮಲ್ಲಿ ಅದನ್ನು ತಂದು ನಿಮ್ಮ ವೀಡಿಯೋಗೆ ಹಾಕೊಳ್ಳೋದು. ಅದನ್ನೇನಾರು ನೀವು ತಂದು ನಿಮ್ಮ ವೀಡಿಯೋಗೆ ಹಾಕೊಂಡ್ರೆ ಖಂಡಿತ ಇದು ರಿಯೂಸ್ ಕಂಟೆಂಟ್ ಅಂತಲೇ ಕೊಡೋದು. ಆ ಥರ ತಪ್ಪಂತೂ ಮಾಡೋಕ್ಕೆ ಹೋಗಬೇಡ್ರಿ. ಇನ್ಸ್ಟಾಗ್ರಾಮಲ್ಲಾಗಲಿ ಆಮೇಲೆ ಫೇಸ್ಬುಕ್ಕಲ್ಲಾಗಲಿ ಯಾವುದೇ ಥರಿಂದ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ. ಆ ಥರ ಮಾಡಿದು ಅಂದರೆ ನಿಮಗೆ ಸ್ಟ್ರೈಕ್ ಆಗಲಿ ಇಲ್ಲಾಂದರೆ ರಿಯೂಸ್ ಕಂಟೆಂಟ್ ಆಗಲಿ ಗ್ಯಾರಂಟಿ ಬರುತ್ತೆ, ನಿಮ್ಮ ಚಾನಲ್ ಆಗೋದಿಲ್ಲ. ಆಮೇಲೆ ಆಗಿರೋ ವೀಡಿಯೋನ ತಂದು ನಮ್ಮ ಚಾನಲ್ಗೆ ಹಾಕೊಬಿಟ್ರೆ ಮಾತ್ರ ವ್ಯೂ ಆಗಲಿ ಸಬ್ಸ್ಕ್ರೈಬರ್ ತುಂಬ ಜನ ಬಂದ್ಬಿಡ್ತಾರೆ. ಆದರೆ ಅದು ಹಾಕೊಂಡ್ರೆ ಮತ್ತೆ ಮಾನಿಟೈಸನ್ ಟೈಮಲ್ಲಿ ರಿಯೂಸ್ ಕಂಟೆಂಟ್ ಅಂತ ಕೊಟ್ಬಿಡ್ತಾರೆ. ಮತ್ತು ಬಂದು ಏನು ಪ್ರಯೋಜನ? ಅಷ್ಟು ಜನ ಸಬ್ಸ್ಕ್ರೈಬರು, ಅದು ಅಷ್ಟೊಂದು ವ್ಯೂ ಬಂದು ಏನು ಪ್ರಯೋಜನ ಇಲ್ಲ ಅಲ್ವಾ? ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸಲ ಅಪ್ಲೋಡ್ ಮಾಡಿರೋದು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಅಲ್ಲಿಂದ ತಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ. ಯೂಟ್ಯೂಬ್ ನಿಯಮದ ಪ್ರಕಾರ ನೀವು ಪಾಲನೆ ಮಾಡಿದ್ರೇ ನಿಮ್ಮ ಚಾನಲ್ ಉಳಿಯೋದು. ಆಮೇಲೆ 6ನೇ ತಪ್ಪು ಏನು ಮಾಡ್ತೀರಿ ಅಂದರೆ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ರಿ, ಒಂದು ಫಂಕ್ಷನ್ಗೆ ಹೋಗಿ ಪ್ರತಿಯೊಬ್ಬರು ವೀಡಿಯೋ ಮಾಡ್ತಾಯಿರ್ತಾರೆ, ಇಲ್ಲ ನೀವೇ ಒಂದು ವೀಡಿಯೋ ಮಾಡ್ತೀರಿ. ವೀಡಿಯೋ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ವಾಟ್ಸಪ್ಪಲ್ಲಿ ಹಾಕೊಂಡ ತಕ್ಷಣ ಅವರು ನಿಮ್ಮ ಫ್ರೆಂಡ್ಸು ಯಾರಾದರೂ ಯೂಟ್ಯೂಬಲ್ಲಿ ಇರ್ತು ಅಂದರೆ ಅವ್ರೇನು ಮಾಡ್ತಾರೆ, ಇಲ್ಲಾಂದರೆ ಆ ವೀಡಿಯೋ ಕಳಿಸು ನನಗೂ ಸ್ವಲ್ಪ ಅಂತ ಏನಾದರೂ ನೀವು ಇವಾಗ ನಾವು ಬೇರೆ ವೀಡಿಯೋ ನಾವು ಅನ್ಕೋತೀವಲ್ವ, ನಾವು ಹೇಳ್ತೀವಲ್ವ ಆ ವೀಡಿಯೋ ನಮಗೂ ಕಳಿಸ್ರಿ, ಶೇರ್ ಮಾಡಿರಿ ಅಂತ. ಆ ಥರ ಏನಾದರೂ ಶೇರ್ ಮಾಡಿ ಯಾರಾದರೂ ಒಂದು 2-3 ಜನ ಅದೇ ವೀಡಿಯೋನ ಅಪ್ಲೈ ಮಾಡಿದರೆ ಯೂಟ್ಯೂಬಲ್ಲಿ ಅದು ರಿಯೂಸ್ ಕಂಟೆಂಟ್ ಅಂತೆ ಬರೋದು. ಯಾಕೆಂದರೆ 2-3 ಜನ ಹಾಕ್ಬಿಟ್ಟಿರ್ತೀರಲ್ಲ, ಅದಕ್ಕೆ ನೀವೇನಾದರೂ ವೀಡಿಯೋ ಮಾಡ್ಕೊಂಡ್ರೆ ನೀವು ಮಾತ್ರನೇ ಹಾಕೋಬೇಕು. ಅದನ್ನು ನಿಮ್ಮದು ಸ್ವಂತ ವೀಡಿಯೋ ಅಂದರೆ ನೀವು ಮಾತ್ರನೇ ಹಾಕೋಬೇಕು. ಅದನ್ನು ಬೇರೆಯವ್ರಿಗೆ ಶೇರ್ ಮಾಡೋದಾಗಲಿ, ಬೇರೆಯವರು ಅವ್ರೇನಾದ್ರು ಹಾಕಿದ್ರೆ ಅವ್ರಿಗಾರ ಬರುತ್ತೆ. ಫಸ್ಟ್ ಯಾರು ವೀಡಿಯೋ ಅಪ್ಲೋಡ್ ಮಾಡ್ತೀರೋ ಅವ್ರಿಗೆ ಬರೋದಿಲ್ಲ ಅದು. ನೀವು ಹಾಕಿದ್ದ ಒಂದು 5 ನಿಮಿಷಕ್ಕೋ 10 ನಿಮಿಷಕ್ಕೋ ಅವ್ರೇನಾರು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದನ್ನು ಅವ್ರಿಗೆ ಬರುತ್ತೆ.
ಅರ್ಥ ಆಯ್ತಾ? ಅದಕ್ಕೆ ನಿಮ್ದು ಯಾವುದೇ ವೀಡಿಯೋ ಮಾಡಿದ್ರು ಬೇರೆಯವ್ರಿಗೆ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆಯವ್ರಿಗೆ ಕೊಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ನೀವು ವೀಡಿಯೋ ಇದು ಮಾಡ್ಕೊಳ್ರಿ. ಅಕಸ್ಮಾತ್ ಯಾರಾದರೂ ನೀವು ಈ ಥರ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡ್ಕೊಂಡು ಎಲ್ಲರೂ ಅಪ್ಲೈ ಮಾಡಿಬಿಟ್ಟಿದ್ರೆ ಯೂಟ್ಯೂಬ್ಗೆ ಅದು ರಿವ್ಯೂಸ್ ಕಂಟೆಂಟ್ ಅಂದರೆ ಯಾರಿಗಾರ ಒಬ್ರಿಗಾರಲ್ಲ ಎಲ್ಲರೂ ಸುಮಾರು ಜನಗೂ ಕೊಡ್ತಾರೆ. ಒಬ್ರಿಗೆ ಮಾತ್ರ ಬರೋದಿಲ್ಲ. ಫಸ್ಟ್ ಯಾರು ಮಾಡಿರ್ತಾರೆ ಅವ್ರಿಗೆ ಬರೋದಿಲ್ಲ, ಸೆಕೆಂಡ್ ಯಾರು ಮಾಡಿರ್ತಾರೆ ಅವ್ರಿಗೆಲ್ಲರೂ ಪ್ರತಿಯೊಬ್ಬರಿಗೂ ಬರುತ್ತೆ. ರಿವ್ಯೂಸ್ ಕಂಟೆಂಟ್ ಅಂತಲೇ ಬರೋದು. ಇನ್ನೊಂದು ತಪ್ಪು ಏನು ಮಾಡ್ತೀನಿ ಅಂದರೆ ಮೋಟಿವೇಶನ್ದು ವೀಡಿಯೋ ಅಪ್ಲೋಡ್ ಮಾಡೋದು. ಮೋಟಿವೇಶನ್ ಯಾರಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಅದನ್ನು ಕಾಪಿ ಮಾಡ್ಕೊಬಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು, ಅದನ್ನು ಅಪ್ಲೈ ಮಾಡೋದು. ಖಂಡಿತ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಮತ್ತೆ ಅದು ಆಗೋದೇ ಇಲ್ಲ. ಆ ಥರ ಮೋಟಿವೇಶನ್ದೆಲ್ಲ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು. ನೀವು ಸ್ವಂತ ಮಾಡಿರ್ತೀರಾ ಹಾಕೊಳ್ರಿ, ಬೇರೆಯವ್ರದ್ದೆಲ್ಲ ಹಾಕೊಳ್ಳೋ ಹಾಗಿಲ್ಲ. ಆ ಥರ ಮಾಡಿದ್ರು ನಿಮಗೆ ರಿವ್ಯೂಸ್ ಕಂಟೆಂಟ್ ಅಂತಲೇ ಬರೋದು. ತಪ್ಪು ಆದಮೇಲೆ ಅದನ್ನು ಯಾವ ಥರ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಅಕಸ್ಮಾತ್ ಯಾರ ರಿವ್ಯೂಸ್ ಕಂಟೆಂಟ್ ಅಂತ ಬಂದವರಿಗೆ ಕೇಳಿಸ್ಕೊಳ್ಳಿ. ರಿವ್ಯೂಸ್ ಕಂಟೆಂಟ್ ಅಂತ ಬಂತಾ, ಆವಾಗ ನೀವೇನು ಮಾಡಿರಿ, ಯಾವ ವೀಡಿಯೋಗೆ ರಿವ್ಯೂಸ್ ಕಂಟೆಂಟ್ ಬಂದೈತೆ ಅದನ್ನು ಅದನ್ನು ತೆಗೀರಿ, ಅದನ್ನು ಪ್ರೈವೇಟ್ ಮಾಡಿರಿ, ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ರಿ, ಪ್ರೈವೇಟ್ ಮಾಡ್ಕೊಳ್ಳಿ. ಅಂತ ಯಾವ್ಯಾವ ವೀಡಿಯೋ ಅಲ್ಲೇ ಕೊಟ್ಟಿರ್ತಾರೆ ಯಾವ ವೀಡಿಯೋಗೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದೈತೆ. ಅದೇನು ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದ ತಕ್ಷಣ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಒಂದು 90 ಡೇಸ್ ಏನೋ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನೀವು ಅದನ್ನು ಸರಿ ಮಾಡ್ಕೋಬೇಕು. ಇವಾಗ ನಿಮಗೆ ಯಾವ ವೀಡಿಯೋಗೆ ರಿವ್ಯೂಸ್ ಕಂಟೆಂಟ್ ಬಂದೈತಲ್ಲ, ಅದಕ್ಕೆ ಎಷ್ಟು ವ್ಯೂ ಬಂದೈತಲ್ಲ ಅದೆಲ್ಲ ಹೊರಟೋಗುತ್ತೆ. ಇವಾಗ ಒಂದು ವೀಡಿಯೋ ನಿಮಗೆ ಉದಾಹರಣೆಗೆ ಒಂದು ವೀಡಿಯೋ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ನೋಡಿರಿ. ಈಗ ನಮ್ಮದು ಯಾವ್ದಾರ ಒಂದು ವೀಡಿಯೋಗೆ 2,000 ಇದು ವ್ಯೂ ಬಂದಿರ್ತದೆ, 2,000 ವ್ಯೂಸ್ ಬಂದಿರ್ತದೆ, 2,000ನೋ 5,000ನೋ ಬಂದಿರ್ತದೆ ಅನ್ಕೊಳ್ರಿ. ಅದಕ್ಕೆ ರಿವ್ಯೂಸ್ ಕಂಟೆಂಟ್ ಅಂತ ಬಂದಿರ್ತದೆ. ನೀವೇನು ಮಾಡ್ತೀರಾ, ಈ ರಿವ್ಯೂಸ್ ಕಂಟೆಂಟ್ ಅದನ್ನು ನೀವು ವೀಡಿಯೋ ತೆಗಿಬೇಕು, ಅದನ್ನು ಡಿಲೀಟರ ಮಾಡಬೇಕು, ಇಲ್ಲಾಂದರೆ ಪ್ರೈವೇಟ್ ಏನೋ ಒಂದು ಅದನ್ನು ತೆಗಿಬೇಕು ಆ ವೀಡಿಯೋನ. ಆಗ ನಿಮಗೆ ತೆಗೆದ ತಕ್ಷಣ ನಿಮಗೆ 2,000 ಬಂದಿರ್ತದಲ್ಲ, ಅದು ಫುಲ್ ಲೆಸ್ ಆಗೋಗುತ್ತೆ. ಅರ್ಥ ಆಯ್ತಾ? ಫುಲ್ಲು ಲೆಸ್ ಆಗೋಗುತ್ತೆ. ನೀವೀಗ 2,000 ಬಂದಿರೋದನ್ನ ಅವರು ಎಷ್ಟು ದಿನ ಕೊಟ್ಟಿರ್ತಾರೆ ಗೊತ್ತಾ? 90 ದಿನ ಕೊಟ್ಟಿರ್ತಾರೆ. ಆ 90 ದಿನದೊಳಗಡೆ ನೀವು ಆ 2,000 ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯ್ತಾ? 2,000 ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು 3-4 ವೀಡಿಯೋಗೆ ಏನಾರು ಬತ್ತು ಅಂದ್ಕೊಳ್ರಿ. 3-4 ವೀಡಿಯೋ ಅಂದರೆ ಒಂದು ವೀಡಿಯೋಗೆ 1,000, 5,000, 10,000 ಆ ಥರ ಏನಾರು ಬಂದಿರ್ತದೆ ಅಂದ್ಕೊಳ್ರಿ. ಶಾರ್ಟ್ಸ್ ವೀಡಿಯೋಗೂ ತುಂಬ ಬರ್ತದೆ. ಶಾರ್ಟ್ಸ್ ವೀಡಿಯೋ ವಿಡಿಯೋ ಮಾಡ್ತಿರಲ್ಲ, ವಿಡಿಯೋನ ನೀವು ವಿಡಿಯೋ ಏನಾದರೂ ನೀವು ಅಪ್ಲೋಡ್ ಮಾಡೋ ಹಾಗಿದ್ದರೆ ಫಸ್ಟ್ ಯೂಟ್ಯೂಬ್ ಪಾಲಿಸಿ ಏನು ಹೇಳ್ತದೆ ಅಂದರೆ, ಫಸ್ಟ್ ಅವ್ರಿಗೆ ಮೆನ್ಷನ್ ಮಾಡಬೇಕು ನಾವು ವಿಡಿಯೋ ಯೂಸ್ ಮಾಡ್ತಾಯಿದ್ದೀವಿ ಅಂತ. ಒಬ್ಬೊಬ್ರಿಗೆ ಅರ್ಥ ಆಗೋದಿಲ್ಲ. ಯಾರೋ ಒಬ್ರು ಹಾಕೊಂಡಿರ್ತಾರೆ ಅಂದ್ಬಿಟ್ಟು ಯಾರ್ದೋ ಒಂದು ಮಾತು ಕೇಳ್ಕೊಂಡು ಹಾಕೊಂಡಿರ್ತಾರಲ್ಲ, ಆ ವಿಡಿಯೋಗೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ, ತುಂಬ ವ್ಯೂ ಕೂಡ ಬರುತ್ತೆ. ಅದು ಎಷ್ಟು ವ್ಯೂ ಬಂದೈತೆ ಅದೇನು ಮಾಡ್ತದೆ, ನೀವು ಆ ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ಫುಲ್ಲು ಡೌನ್ ಆಗೋಗುತ್ತೆ. ನಿಮ್ಮ ವಾಚ್ ಅವರ್ ಫುಲ್ಲು ಹೊರಟೋಗುತ್ತೆ. ಅವಾಗ ಆ ವಿಡಿಯೋಗೆ ಎಷ್ಟು ಬಂದೈತೆ ಅಂತ ಅದನ್ನು ನೀವು 90 ಡೇಸಲ್ಲಿ ಮತ್ತೆ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೆ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಯಾವ ಡೇಟ್ ಕೊಡ್ತೀರೋ ಮತ್ತೆ ಅಪ್ಲೈ ಮಾಡಬೇಕು. ಆವಾಗ ಅಲ್ಲಿಂದ ಸರಿ ಹೋಗುತ್ತೆ. ಅಕಸ್ಮಾತ್ ಸ್ಟ್ರೈಕು ಅಂತ ಬಂತು ಅಂದರೆ ಆ ಚಾನಲ್ ಆಗೋದಿಲ್ಲ, ಆ ಚಾನಲ್ ಓದಂಗೆ. ಒಂದ್ಸಲ ಸ್ಟ್ರೈಕು ಅಂತ ಕೊಡ್ತಾರೆ, ಆವಾಗ ನೀವು ಅಲ್ಲಿ ಅಲರ್ಟ್ ಆಗಬೇಕು. ಅಲ್ಲೇನಾದರೂ ನೀವು ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಮತ್ತೆ 2ನೇ ಸಲ ಕೊಡ್ತಾರೆ ಸ್ಟ್ರೈಕು ಅಂತ. ಮತ್ತೆ ಅದೇ ತಪ್ಪು ಮಾಡ್ತಾಯಿತ್ತು ಅಂದರೆ ಮತ್ತೆ 3ನೇ ಸಲ ಸ್ಟ್ರೈಕ್ ಏನಾದ್ರು ತಗೋತು ಅಂದರೆ ಚಾನಲ್ ಫುಲ್ ಹೊರಟೋಗುತ್ತೆ. ಮತ್ತು ನೀವು ಚಾನಲ್ ಓಪನ್ನೇ ಬೇರೆ ಯಾವ ಚಾನಲು ಮಾಡೋಕ್ಕಾಗೋದಿಲ್ಲ. ಆ ಥರ ಆ ಥರ ಇದಾಗುತ್ತೆ, ಮಿಸ್ಟೇಕ್ ಆಗುತ್ತೆ. ಅದಕ್ಕೇನು ಮಾಡಿರಿ, ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಸ್ಟ್ರೈಕ್ ಬಂತು ಅಂದರೆ ನಿಮ್ಮ ಚಾನಲ್ ಇನ್ನೂ ಸ್ವಲ್ಪ ಸೇಫಾಗೈತೆ. ಆದರೆ ಆ ತಪ್ಪನ್ನ ನೀವು ಫಸ್ಟು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಯೂಟ್ಯೂಬ್ ಕಡೆಯಿಂದ ನಿಮಗೆ ಒಂದು ಇದು ಕೊಟ್ಟಿರ್ತಾರೆ, ಮೇಲ್ ಮಾಡಿರ್ತಾರೆ ಅಷ್ಟೇ. ನೀವು ಮಾಡಿಕೊಂಡು ಅದನ್ನು ಮತ್ತೆ ನೀವು ಅಪ್ಲೈ ಮಾಡ್ಕೋಬೋದು. ಅರ್ಥ? ಈ ಥರ ತಪ್ಪೆಲ್ಲ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ನಾನು ಇವಾಗ ಇಷ್ಟೆಲ್ಲ ಹೇಳಿದ್ದೀನಲ್ವ, ಆ ಥರ ತಪ್ಪಂತೂ ಮುಂದೆ ಯಾರೇ ಚಾನಲ್ ಓಪನ್ ಮಾಡ್ತು ಅಂದರೆ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇಲ್ಲಿ ತನಕ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಯಾವ ವಿಡಿಯೋ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮ್ಮನ ವಿಜಯ್ ಕುಮಾರ್ ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಖಂಡಿತ ಅದರಿಂದನೇ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೊಂದು ಕಮೆಂಟ್ ಹಾಕಿ, ಖಂಡಿತ ನಾನು ರಿಟರ್ನ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.